ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಅತ್ಯಂತ ನಾಟಕೀಯ ಬೆಳವಣಿಗೆಗಳಿಗೆ ತಮಿಳುನಾಡು ರಾಜಕೀಯ ಸಾಕ್ಷಿ ಆಗ್ತಾ ಇದೆ. ಟಾಪರ್ ಆದರೂ ಬಹುಮತದಲ್ಲಿ ಸ್ವಲ್ಪ ಎಡವಿರೋ ವಿಜಯ್ಗೆ ಬಹುಮತವನ್ನು ಸಾಬೀತುಪಡಿಸುವುದು ದೊಡ್ಡ ಸಮಸ್ಯೆ ಆಗಿದೆ. ಆದರೆ ಈ ಮಧ್ಯೆ ತಮಿಳುನಾಡು ರಾಜ್ಯಪಾಲರ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇವೆ. ವಿಜಯ್ಗೆ ಸರ್ಕಾರ ರಚಿಸೋದಕ್ಕೆ ರಾಜ್ಯಪಾಲರೇ ಅಡ್ಡಗಾಲು ಹಾಕ್ತಾ ಇದ್ದಾರಂತೆ, ಸಂವಿಧಾನಕ್ಕೆ ವಿರೋಧವಾಗಿ ನಡೆದುಕೊಳ್ತಾ ಇದ್ದಾರಂತೆ ಅನ್ನೋ ಆರೋಪಗಳು ದಟ್ಟವಾಗಿದೆ. ಖ್ಯಾತ ನಟ ಕಮಲ್ ಹಾಸನ್, ವಿಶಾಲ್ ಸೇರಿ ಒಂದಷ್ಟು ರಾಜಕಾರಣಿಗಳು ಕೂಡ ರಾಜ್ಯಪಾಲರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಹಾಗಿದ್ರೆ ರಾಜ್ಯಪಾಲರು ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಹೋದಾಗ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರುತ್ತೆ. ಇನ್ನೊಂದು ದಿಕ್ಕಲ್ಲಿ ಬಹುಮತ ತಡ ಆಯಿತು ಅಂದರೆ ನಾವು ಬೇರೆನೇ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ DMK ಕಡೆಯಿಂದ ವಾರ್ನಿಂಗ್ ಒಂದು ಬರ್ತಾ ಇದೆ. ಇದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. TVK ಮುಖ್ಯಸ್ಥ ವಿಜಯ್ ಸರ್ಕಾರ ರಚಿಸೋ ಪ್ರಯತ್ನವನ್ನ ಸತತ 2ನೇ ದಿನವೂ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ನಿರಾಕರಿಸಿದ ನಂತರ ತಮಿಳುನಾಡಿನ ಚುನಾವಣಾ ನಂತರದ ಬಿಕ್ಕಟ್ಟು ಇನ್ನಷ್ಟು ಹೆಚ್ಚಾಗಿದೆ. ವಿಧಾನಸಭೆಯಲ್ಲಿ ಬಹುಮತದ ಬೆಂಬಲದ ಕೊರತೆಯನ್ನ ಇದು ಉಲ್ಲೇಖಿಸ್ತಾ ಇದೆ. ಈ ಬೆಳವಣಿಗೆ ಪಕ್ಷಗಳಲ್ಲಿ ರಾಜಕೀಯ ತಂತ್ರವನ್ನು ತೀವ್ರಗೊಳಿಸ್ತಾ ಇದೆ. TVK ಸಣ್ಣ ಪಕ್ಷಗಳಿಂದ ಬೆಂಬಲ ಪಡೆಯೋದಕ್ಕೆ ಪೈಪೋಟಿ ನಡೆಸ್ತಾ ಇದೆ. ಆದರೆ ವಿರೋಧ ಪಕ್ಷಗಳು ರಾಜ್ಯಪಾಲರ ನಡೆಯನ್ನ ಪ್ರಶ್ನಿಸ್ತಾ ಇವೆ. ಆದರೆ ಇಲ್ಲಿ ವಿಳಂಬ ಆಗ್ತಾ ಇರೋದಕ್ಕೆ ಕಾರಣ ಇನ್ಯಾವುದೋ ರಾಜಕೀಯ ದ್ವೇಷ ಅಥವಾ ಬೇರೆ ತಂತ್ರಗಳಲ್ಲ, ಬದಲಾಗಿ ಒಂದು ಸಾಂವಿಧಾನಿಕ ವಿಚಾರ ಅಷ್ಟೇ ಅಂತ ರಾಜ್ಯಪಾಲರು ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ವಿಜಯ್ ಅವರನ್ನ ಕೇಳಿದ್ದು, ನಿಮಗೆ ಪಕ್ಷಗಳು ಕೊಟ್ಟಿರುವ ಬೆಂಬಲ ಪತ್ರ ಅಥವಾ 118 ಶಾಸಕರ ಬೆಂಬಲವನ್ನು ತೋರಿಸಿ ಅಂತ. ಅವರು ತೋರಿಸಿದರೆ ಈ ಕ್ಷಣಕ್ಕೆ ನಾನು ಅವರಿಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ವಿಪರೀತ ಟೀಕೆಗಳ ಬಗ್ಗೆ ಮೌನ ಮುರಿದಿರೋ ಅವರು ತಮ್ಮ ನಿಲುವು ವಿವೇಚನೆಯಿಂದ ಅಲ್ಲ, ಸಾಂವಿಧಾನಿಕ ಜವಾಬ್ದಾರಿಯಿಂದ ಮಾತ್ರ ಮಾರ್ಗದರ್ಶಿಸಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಒಂದು ನಿರ್ದಿಷ್ಟ ಪಕ್ಷ ಅಥವಾ ನಿರ್ದಿಷ್ಟ ಒಕ್ಕೂಟ ನನ್ನ ಬಳಿಗೆ ಬಂದು ಸರ್ಕಾರ ರಚಿಸೋದಾಗಿ ಕೇಳಿದರೆ ನನಗೆ ಯಾವುದೇ ತೊಂದರೆ ಇಲ್ಲ. ಅವರು ಸಾಕಷ್ಟು ಸಂಖ್ಯೆಗಳನ್ನು ಹೊಂದಿದ್ದಾರೆ ಅಂತ ನನಗೆ ಹೇಳೋದಕ್ಕೆ ಸಾಧ್ಯವಾಗುತ್ತೆ. ಮುಂದುವರಿಯೋ ಮೊದಲು ಸಂಖ್ಯಾತ್ಮಕ ಪುರಾವೆ ಅತ್ಯಗತ್ಯ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಹಾಗೆ ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನು ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋ ಆರೋಪಗಳನ್ನು ಅರ್ಲೇಕರ್ ತಳ್ಳಿ ಹಾಕಿದ್ದಾರೆ. ನಾನು ಯಾರನ್ನೂ ಕೂಡ ತಡಿತಾ ಇಲ್ಲ. ಪ್ರಜಾಪ್ರಭುತ್ವವನ್ನು ಉತ್ತೇಜಿಸೋದಕ್ಕೆ ನಾನು ಇಲ್ಲಿದ್ದೇನೆ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ವ್ಯಕ್ತಿಯನ್ನು ತಡಿಬಾರದು, ಅವರಿಗೆ ಬಡ್ತಿ ನೀಡಬೇಕು ಅಂತ ರಾಜ್ಯಪಾಲರು ಹೇಳಿದರು. ಅದೇ ಸಮಯದಲ್ಲಿ ಷರತ್ತುಗಳು ಈಡೇರಿದ್ರೆ ಬೇಗನೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಈಗ ಮುಂದಿನ ಹೆಜ್ಜೆ ಇಡಬೇಕು ಅಂದರೆ ತಮ್ಮ ಕಡೆಯಿಂದಲೇ ಬಹುಮತ ಸಾಬೀತು ಮಾಡೋ ಕೆಲಸ ಆಗಬೇಕು ಅನ್ನೋದು ವಿಜಯ್ಗೆ ಮನದಟ್ಟಾದಂತಿದೆ. ಆದರೆ ಚಿಕ್ಕ ಚಿಕ್ಕ ಪಕ್ಷಗಳು ಬೇರೆ ಬೇರೆ ಒಕ್ಕೂಟಗಳನ್ನು ಅಂಟಿಕೊಂಡಿರೋದು ಈ ಬಹುಮತಕ್ಕೆ ಸವಾಲು ಹಾಕ್ತಾ ಇದೆ. ಇನ್ನೊಂದೆಡೆ ನಿನ್ನೆಷ್ಟೇ ವಿಜಯ್ಗೆ ನಾವೇನೂ ಅಡ್ಡಿ ಮಾಡಲ್ಲ, ಬಹುಮತ ತೋರಿಸ್ಬಿಟ್ಟು ಸರ್ಕಾರ ಮಾಡಲಿ ಅಂತ ಹೇಳಿದ್ದ ಸ್ಟಾಲಿನ್ ಈಗ ಹೊಸ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಒಂದು ವೇಳೆ ವಿಜಯ್ ಬಹುಮತ ಸಾಬೀತುಪಡಿಸದೇ ಇದ್ರೆ ADMK ಜೊತೆ ಸೇರಿಕೊಂಡು DMK ಸರ್ಕಾರ ರಚಿಸುವ ಸಾಧ್ಯತೆ ಕೂಡ ಇದೆ ಅನ್ನೋ ಸಿಗ್ನಲ್ ಸಿಗ್ತಾ ಇದೆ. ಅಲ್ಲಿಗೆ ಈಗ ವಿಜಯ್ ಆದಷ್ಟು ಬೇಗ ಬಹುಮತವನ್ನು ಸಾಬೀತು ಮಾಡಲೇಬೇಕು ಅನ್ನೋ ರೀತಿಯ ಪ್ರೆಷರ್ ಬಿದ್ದಂತಾಗಿದೆ. ಆದರೆ ಇನ್ನೊಂದು ದಿಕ್ಕಲ್ಲಿ ಈ ಟ್ರ್ಯಾಪ್ಗೆ ಹೆದರದ ವಿಜಯ್ ಬಹುಮತ ಸಿಕ್ಕದೇ ಇದ್ರೆ ಎಲ್ಲ ಶಾಸಕರು ರಿಸೈನ್ ಮಾಡ್ತೀವಿ, ಇಲ್ಲ ಅಂದರೆ ವಿಪಕ್ಷದಲ್ಲಿ ಕೂತ್ಕೊಳ್ತೀವಿ, ನಾವೇನೂ ಅಧಿಕಾರಕ್ಕೆ ಕಾದು ಕೂತಿಲ್ಲ, ಜನಸೇವೆ ಮಾಡೋದಕ್ಕೆ ಬಂದಿದ್ದು ಅಂತ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ. ಇದು ಎದುರಾಳಿಗಳಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗಾಗಿದೆ. ಅಂದಹಾಗೆ ವಿಜಯ್ ಇಷ್ಟು ದೊಡ್ಡ ಸೀಟ್ಗಳನ್ನು ಪಡೆದು ವಿಪಕ್ಷದಲ್ಲಿ ಕೂತ್ರೆ ಅವರಿಗೆ ಅದರಿಂದ ನಷ್ಟ ಅಂತೂ ಆಗೋದಿಲ್ಲ, ಲಾಭವೇ ಅನ್ನೋ ಲೆಕ್ಕಾಚಾರ ಇದೆ. ಹೇಗೆ ಅಂದರೆ ಜನರ ತೀರ್ಪಿಗೆ ವಿರುದ್ಧವಾಗಿ ಸರ್ಕಾರ ಮಾಡಿದ್ರು ಅನ್ನೋ ಅನುಕಂಪ TVK ಮೇಲೆ ಬರುತ್ತೆ. ಮೊದಲ ಬಾರಿಗೆ ನೇರವಾಗಿ CM ಕುರ್ಚಿಯಲ್ಲಿ ಕೂತು ಎಡವಟ್ಟಿನಿಂದ ಸಮಸ್ಯೆಗಳಾಗಿ ಕೆಟ್ಟ ಹೆಸರು ಬರೋದಕ್ಕಿಂತ ಈ 5 ವರ್ಷ ಸರ್ಕಾರ ಹೇಗೆ ನಡೆಯುತ್ತೆ ಅನ್ನೋದನ್ನು ಹತ್ತಿರದಿಂದ ನೋಡಿಕೊಂಡು ವಿಪಕ್ಷ ಸ್ಥಾನದಲ್ಲಿ ಸರಿಯಾಗಿ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸಿ ಮುಂದಿನ ಎಲೆಕ್ಷನ್ ಹೊತ್ತಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆದ್ದು ದ್ರಾವಿಡ ಪಕ್ಷಗಳನ್ನು ಕ್ಲೀನ್ ಸ್ವೀಪ್ ಮಾಡೋದಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ. ಏನೂ ಆಗದೆ ಮತ್ತೆ ರಿಎಲೆಕ್ಷನ್ ಆಗೋ ಸಂದರ್ಭ ಬಂತು ಅಂದರೆ 100ಕ್ಕೆ 100 ವಿಜಯ್ ಪಕ್ಷ 120 ಸೀಟ್ಗಳನ್ನು ದಾಟಿ ಹೆಚ್ಚಿನ ಸೀಟ್ ಪಡೆಯೋ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.